Dear student, I am Dr. Rekha, Department of Psychology, Assistant Professor, Government College for Women, Mandya. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ರೇಖಾ, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಮಂಡ್ಯ. ಟುಡೇ ವಿಲ್ ಬಿ ನೋಯಿಂಗ್ ದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇನ್ ಇನ್ಫ್ಯಾನ್ಸಿ. ಈ ದಿನ ನಾವು ಶೈಶವ ಅವಧಿಯಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಥವಾ ಭಾಷಾ ಬೆಳವಣಿಗೆ, ಭಾಷಾ ವಿಕಾಸ ಹೇಗಾಗುತ್ತೆ, ಭಾಷಾ ಬೆಳವಣಿಗೆ ಯಾವ ರೀತಿ ಆಗುತ್ತೆ, ಮಗು ಹೇಗೆ ಭಾಷೆನ ಕಲಿಯುತ್ತೆ, ಹೇಗೆ ಒಂದೊಂದೇ ಪದದಿಂದ ಹೇಗೆ ಒಂದು ದೊಡ್ಡ ಒಂದು ಸೆಂಟೆನ್ಸ್ನ ಮಾಡೋದಕ್ಕೆ ಮಗು ಕಲಿಯುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಹಿಂದಿನ ಸೆಷನ್ನಲ್ಲಿ ನಾವು ಸಂವೇಗ ಬೆಳವಣಿಗೆ ಅಥವಾ ಸಂವೇಗಾತ್ಮಕ ವಿಕಾಸದ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲೂ ಕೂಡ ಹ್ಯಾಪಿನೆಸ್, ಆ್ಯಂಗರ್, ಸ್ಯಾಡ್ನೆಸ್, ಫಿಯರ್, ಸೆಲ್ಫ್ ಕಾನ್ಷಿಯಸ್ ಎಮೋಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ಸೆಷನ್ನಲ್ಲಿ ನಾವು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ನ ತಿಳ್ಕೊಳ್ಳೋಣ. ಈ ಸೆಷನ್ನಿನ ಮುಖ್ಯ ಉದ್ದೇಶ, ದ ಆಬ್ಜೆಕ್ಟಿವ್ಸ್ ಆರ್: this session will discuss how babies tries to explain their feelings, emotions through language, to understand the sequence of language development, importance of pre-linguistic speech and early vocalization. ಇಲ್ಲಿ ನಾವು ಮಗು ತಾನು ಭಾಷೆಯ ಬಳಕೆಯಿಂದ ಅಥವಾ ಭಾಷೆ ಕಲಿಯೋದ್ರ ಮುಖಾಂತರ ಹೇಗೆ ತನ್ನ ಭಾವನೆಗಳನ್ನ, ಸಂವೇಗಗಳನ್ನ ಹೊರಗಡೆ ಹಾಕುತ್ತೆ, ಅದೇ ರೀತಿ ಭಾಷೆ ಬೆಳವಣಿಗೆ ಯಾವ ರೀತಿ ಆಗುತ್ತೆ, ಒಂದು ಸಣ್ಣ ಪುಟ್ಟ ಪೂರ್ವಭಾವಿ ಹಂತದಿಂದ ಮೊದಲು ಹೇಗೆ ಮಗು ಹೇಗೆ ಒಂದು ಸೆಂಟೆನ್ಸ್ನ ಮಾಡೋದನ್ನು ಕಲಿಯುತ್ತೆ ಅನ್ನೋದನ್ನು ನೋಡೋಣ. Session outcome: the students gain the knowledge about the language development. During the process of language development, how pre-linguistic speech help the infant to learn the language. Infancy, language development. Here we'll be seeing the stages of language development: pre-speech form, first word, growth, vocabulary. ಈ ಒಂದು ಸೆಷನ್ನಲ್ಲಿ ಭಾಷೆಯ ಬೆಳವಣಿಗೆಯ ಹಂತಗಳನ್ನ ನಾವು ನೋಡ್ಬೋದು. ಮೊದಲ ನುಡಿಯಿಂದ ಹೇಗೆ ಮಗು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದನ್ನು ಕಲಿಯುತ್ತೆ, ವಾಕ್ಯ ಮಾಡಿ ಅದನ್ನು ಕಲಿತಾ ಹೋಗುತ್ತೆ, ಹೇಗೆ ಶಬ್ದ ಭಂಡಾರ ಅಥವಾ ಶಬ್ದಕೋಶ ಹೇಗೆ ಮಗುದಲ್ಲಿ ಬೆಳೆಯುತ್ತೆ ಅನ್ನೋದನ್ನು ನೋಡೋಣ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್: ಆ್ಯನ್ ಇನ್ಫ್ಯಾಂಟ್ಸ್ ಬ್ರೈನ್ ಕಂಟಿನ್ಯೂ ಟು ಡೆವಲಪ್. Infants also develop the ability to communicate, to comprehend and to produce spoken language. Babies learn language by taking in information through their senses of hearing and sight as they learn to process the meanings behind those sights and sounds. ಶೈಶವಾವಧಿನಲ್ಲಿ ಶಿಶು ದೊಡ್ಡದಾಗ್ತಾ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಮಗು ಮಾತಾಡೋದನ್ನು ಕಲಿತಾ ಹೋಗುತ್ತೆ. ಮಾತಾಡೋದ್ರ ಜೊತೆಗೆ ಅದು ಕಾಂಪ್ರಹೆಂಡ್ ಮಾಡೋದನ್ನು ಕೂಡ, ಒಂದು ಸಂವಹನ ಮಾಡೋದನ್ನು ಕಲಿತೆ, ಅದೇ ರೀತಿ ಬೇರೆಯವರು ಮಾತಾಡೋದನ್ನು ಅರ್ಥೈಸ್ಕೊಳ್ಳೋದಕ್ಕೂ ಕೂಡ ಮಗು ಕಲಿತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಈ ಒಂದು ಪ್ರಕ್ರಿಯೆಗಳು ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಸೆನ್ಸ್ ಆರ್ಗನ್ಸ್ ಕೂಡ ಚೂಟಿಯಾಗಿ ಬೆಳೀತಾ ಲೆಟ್ಸೆ ಫಾರ್ ಎಕ್ಸಾಂಪಲ್ ಈಗ ಹಿಯರಿಂಗ್ ಆಗಿರ್ಬೋದು, ಸೈಟ್ ಆಗಿರ್ಬೋದು, ನೋಡೋದನ್ನು ಅದು ಮಾತಾಡುತ್ತೆ ಅಥವಾ ಕೇಳಿಸ್ಕೊಂಡಿದ್ದಕ್ಕೆ ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ. ಅಂದರೆ ಮಗುವಿನಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಸೆನ್ಸ್ ಆರ್ಗನ್ಸ್ ಕೂಡ, ಪಂಚೇಂದ್ರಿಯಗಳು ಕೂಡ ಚೆನ್ನಾಗಿ ಕೆಲಸ ಮಾಡಬೇಕಾಗತ್ತೆ. They use their mouths, tongues and ears as they learn to mimic the sights and sounds of other people in order to create their own sounds and communications. They also need a well-formed brain, for it is the brain that provides for the baby's instinct to mirror, copy and mimic facial expressions and movements they encounter. Babies and young children's language development is strongly influenced by the language they hear spoken around them and to them. The more babies are exposed to language, the more opportunities they will have to practice there. ನಾವು ನೋಡ್ಬೋದು, ಮಗು ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೀತಾ ಆ ವಾತಾವರಣದಿಂದ ಭಾಷೆಯ ಅಭ್ಯಾಸ, ಭಾಷೆನ ಕಲಿತಾ ಹೋಗುತ್ತೆ. ಅದರ ಜೊತೆಗೆ ಮೇಯ್ನಾಗಿ ಮುಖ್ಯವಾಗಿ ಮಗು ಭಾಷೆ ಬೆಳವಣಿಗೆ ಆಗೋದು ಬೇರೆಯವರನ್ನು ನೋಡಿ ಅನುಕ್ರಿಯೆ ಮಾಡೋದ್ರ ಮುಖಾಂತರ. ತಂದೆ ತಾಯಿ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನ ನೋಡಿ ಅದೇ ರೀತಿ ಮಾತಾಡೋದಕ್ಕೆ ಮಗು ಹೆಚ್ಚಾಗಿ ಕಲಿತಾ ಹೋಗುತ್ತೆ. ನೋಡಿ, ಇಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟನ್ನು ನಾನೊಂದು ಟೇಬಲ್ ಹಾಕಿದ್ದೀನಿ. ಅಂದರೆ ಯಾವೆಲ್ಲ ತಿಂಗಳಲ್ಲಿ ಮಗು ಏನೆಲ್ಲ ಕಲಿಯುತ್ತೆ ಅಂತ ಸಣ್ಣ ಪುಟ್ಟ ಉದಾಹರಣೆ ಸಹಿತ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಕ್ಸಾಂಪಲ್ ನೋಡಿ, ಈಗ ಮೊದಲನೇದಲ್ಲಿ ಇಲ್ಲಿ 3 to 4 ಮಂತ್ಸ್ನಲ್ಲಿ ಮಗು ಕೂಯಿಂಗ್ ಕಲಿಯುತ್ತೆ. ಕೂಯಿಂಗ್ ಅಂದರೆ ಶಬ್ದ, ಜಸ್ಟ್ ಕೂ ಅಂತ ಶಬ್ದ ಮಾಡೋದು, ಊ ಅಂತ ಶಬ್ದ ಮಾಡೋದು. ಇದು ಮೊದಲ ಒಂದು ಹಂತ.
ಅಂದರೆ ಭಾಷೆ ಬೆಳೆಯೋದಕ್ಕೆ, ಭಾಷೆ ಬರೋದಕ್ಕೆ, ಮಗು ಮಾತಾಡೋದಕ್ಕೆ ಶುರು ಮಾಡುವಂತಹ ಮೊದಲ ಹಂತ ಆಗುತ್ತೆ. ಅದೇ ರೀತಿ 6ರಿಂದ 9ನೇ ತಿಂಗಳಿಗೆ ನಾವು ನೋಡ್ಬೋದು ಬ್ಯಾಬ್ಲಿಂಗ್ ಅಂತ ನೋಡ್ತೀವಿ. ಬ್ಯಾಬ್ಲಿಂಗ್ ಅಂತ ಹೇಳಿದ್ರೆ ಅದು ತೊದಲು ನುಡಿ ಅಂತ ಕರಿತೀವಿ. ಅಂದರೆ ಹೇಳುತ್ತೆ, ಏನೋ ಹೇಳಕ್ಕೆ ಹೋಗುತ್ತೆ. ಇವಾಗ ಡ್ಯಾಡಿ ಅನ್ನೋದಕ್ಕೆ ದದ್ದಾ ಈ ರೀತಿ, ಮಮ್ಮ ಈ ರೀತಿ ಹೇಳುತ್ತೆ. ಅಂದರೆ ಅರ್ಥ ಆಗುತ್ತೆ, ಬೇರೆಯವ್ರಿಗೆ ಕೇಳಿಸ್ಕೊಂಡಾಗ ಅರ್ಥ ಆಗುತ್ತೆ. ಆದರೆ ಅದಕ್ಕೆ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಾಯಿಯ ಅಥವಾ ಬಾಯಿ ಸುತ್ತ ಇರುವಂತಹ ಮಸಲ್ಸ್ ಎಲ್ಲ ಸರಿಯಾಗಿ ಇನ್ನೂ ಬೆಳವಣಿಗೆ ಆಗಿಲ್ಲ, ಮತ್ತು ಬ್ರೈನ್ ಇನ್ನೂ ಡೆವಲಪ್ಮೆಂಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಆದರೆ ಈ ವಯಸ್ಸಿನಲ್ಲಿ ಮಗುಗೆ ನಾವು ಅಭಿಪ್ರೇರಣೆ ಕೊಟ್ಟಾಗ, ಎನ್ಕರೇಜ್ ಮಾಡಿದಾಗ ಇನ್ನೂ ಚೆನ್ನಾಗಿ ಮಗು ಕಲಿತಾ ಹೋಗುತ್ತೆ. ಅದೇ ರೀತಿ ನೋಡಿ 15ನೇ ತಿಂಗಳಲ್ಲಿ ಗೆಸ್ಚರ್ಸ್ ಮಾಡಿ ಮಾತಾಡುತ್ತೆ. ಅಂದರೆ ಇವಾಗ ಅಲ್ಲೊಂದು ಕಪ್ಪಿದೆ, ನನಗೆ ಅದರಲ್ಲಿ ಹಾಲಿದೆ ಕೊಡು ಅನ್ನೋದಕ್ಕೆ ತೋರಿಸ್ಬಿಟ್ಟು ಹೇಳುತ್ತೆ ಮಗು, ನನಗೆ ಅದನ್ನು ಕೊಡು ಹಾಲಿದೆ ಅಂತ ತೋರಿಸಿ ಹೇಳಿ ಅದು ತೊಗೊಳ್ತಾ ಹೋಗುತ್ತೆ. ಹಾಗೆ 18ನೇ ತಿಂಗಳಲ್ಲಿ ಎಕೋಲೇಲಿ ಅಂತ ಹೇಳ್ತೀವಿ. ಅಂದರೆ ಬೇರೆಯವರು ಹೆಂಗೆ ಮಾತಾಡ್ತಾರೆ ಹಾಗೇ ಮಾತಾಡೋದು. ಅದು ನೋಡ್ಕೊಳ್ಳೋರಾಗಿರ್ಬೋದು, ಕೇರ್ ಗಿವರ್ಸ್ ಅಂತ ಹೇಳ್ತೀವಿ, ಅಥವಾ ಬೇರೆ ಯಾರಾದರೂ ಹೆಂಗೆ ಮಾತಾಡ್ತಾ ಇದ್ದರೆ ಅದೇ ರೀತಿ ಅನುಕರಣೆ ಮಾಡಲಿಕ್ಕೆ ಮಗು ಪ್ರಯತ್ನ ಪಡ್ತಾ ಹೋಗುತ್ತೆ. ಇದೆಲ್ಲನೂ ಕೂಡ ಮಗುವಿನ ಭಾಷಾ ಬೆಳವಣಿಗೆಗೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗೆ. ಅದೇ ರೀತಿ ಒಂದು 24-36ನೇ ತಿಂಗಳಲ್ಲಿ ಮಗು ಈ ನೌನ್ ಆಗಿರ್ಬೋದು, ಪ್ರೊನೌನ್ಸ್ ಆಗಿರ್ಬೋದು, ಅಥವಾ ಈ ಶಬ್ದ ಭಂಡಾರಗಳಾಗಿರ್ಬೋದು ಮಗು ಕಲಿತಾ ಹೋಗುತ್ತೆ. 4ನೇ ವರ್ಷದಲ್ಲಿ ಸಾಕಷ್ಟು ಮಗು ಕಲ್ತಿರುತ್ತೆ, ಸ್ಕೂಲಿಗೂ ಕೂಡ ಹೋಗ್ತಾ ಇರುತ್ತೆ. 5ನೇ ವರ್ಷದಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ, ಅಂದರೆ ಸೆಂಟೆನ್ಸ್ ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಮಾಡಿ ಮಾತಾಡೋದಕ್ಕೆ ಮಗು ಕಲಿತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. When infants are first born, they do most of their communication through crying, which is early vocalization. They cry to tell caregivers they are hungry, tired, or uncomfortable, have a dirty diaper, or in a pain, or just want some attention and affection. However, infants are already learning about spoken language from birth. ನಾವು ನೋಡ್ಬೋದು, ಮೊದಲು ಹುಟ್ಟಿದ ಮೇಲೆ ಮಗು ತನ್ನ ಒಂದು ಬೇಕು ಬೇಡಗಳನ್ನ ಹೇಳೋದು ತಾಯಿಗಾಗಿರ್ಬೋದು ಅಥವಾ ಕೇರ್ ಗಿವರ್ಸ್ಗಾಗಿರ್ಬೋದು ಅಳುವಿನ ಮುಖಾಂತರ. ತನಗೆ ನೋವಾಗ್ತಾ ಇದೆಯಾ, ಹಸಿವಾಗ್ತಾ ಇದೆಯಾ, ಅಥವಾ ಡೈಪರ್ನ ಚೇಂಜ್ ಮಾಡಬೇಕಾ, ಅನ್ಕಂಫರ್ಟಬಲ್ ಆಗ್ತಾ ಇದೆಯಾ, ಏನೋ ಚುಚ್ಚುತ್ತಾ ಇದೆಯಾ, ನೋವಾಗ್ತಾ ಇದೆಯಾ, ಇದೆಲ್ಲದನ್ನು ಕೂಡ ಮಗು ಆ ಒಂದು ಅಳುವಿನ ಸಿಗ್ನಲ್ಸ್ ಮುಖಾಂತರ, ಅಳುನೂ ಕೂಡ ಬೇರೆ ಬೇರೆ ರೀತಿ ನೋಡ್ಬೋದು. ಜೋರಾಗಿ ಅಳೋದಾಗಿರ್ಬೋದು, ಅಥವಾ ಉಸಿರು ಕಟ್ಟಿಬಿಟ್ಟು ಅಳೋದಾಗಿರ್ಬೋದು. ಇದರ ಮುಖಾಂತರ ತಾಯಿಗೆ ಗೊತ್ತಾಗುತ್ತೆ ಏನೋ ಮಗುಗಾಗಿದೆ, ಮಗುಗೆ ಹಸುವಾಗಿದೆ, ಅಥವಾ ಮಗುಗೆಲ್ಲೋ ನೋವ್ತಾ ಇದೆ, ಎಲ್ಲೋ ಚುಚ್ಚುತ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸಾಧಾರಣವಾಗಿ ನಿಧಾನಕ್ಕೆ ಆ ಒಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟಿನ ಹಂತ ಒಂದೊಂದಾಗಿ ಬೆಳೀತಾ ಹೋಗುತ್ತೆ. ಮಗು ಲ್ಯಾಂಗ್ವೇಜ್ ಕಲಿತಾ ಹೋಗುತ್ತೆ. ಹಂತಗಳನ್ನ ನಾವು ನೋಡೋಣ ಇಲ್ಲಿ. The pre-linguistic stage, it's also known as pre-talking stage or cooing, 0 to 6 months. During the first year of life, the child is in pre-speech stage. Developmental aspects related to speech would include the development of gestures, making adequate eye contact, sound reparity between infant and caregiver, cooing, babbling, and crying. Examples of such pre-speech sounds would be da da da, mama, and ba. ಅಂದರೆ ನಾವಿಲ್ಲಿ ನೋಡ್ಬೋದು, ಮಗು ಅಳೋದಾದ ಮೇಲೆ ಸ್ವಲ್ಪ ಒಂದು 6 ತಿಂಗಳಾದಂಗೆ ಅಥವಾ ಒಂದು 3-4 ತಿಂಗಳಿರುವಂಗೆ ನಿಧಾನಕ್ಕೆ ಅದು ಕೂ ಅಂತ ಎಲ್ಲ ಹೇಳಿ ಒಂಥರ ಗೆಸ್ಚರ್ಸ್ ಒಂಥರ ಮಾಡಿ ತೋರಿಸ್ತಾ ಹೋಗುತ್ತೆ. ಅದನ್ನು ಕೊಡು, ಇದು ಬೇಕು, ಅದು ಬೇಕು ಅಂತ. ಅದಕ್ಕೆ ಮಾತಾಡೋಕ್ಕೆ ಬರೋದಿಲ್ಲ ಅಂದ್ರೂ ಈ ಒಂದು ಗೆಸ್ಚರ್ಸ್ ಮುಖಾಂತರ, ಶಬ್ದಗಳ ಮುಖಾಂತರ ಮಗು ಕೇಳ್ತಾ ಹೋಗುತ್ತೆ. ಅದೇ ರೀತಿ ಪ್ರೀ ಟಾಕಿಂಗ್ ಸ್ಟೇಜ್ ಆರ್ ಕೂಯಿಂಗ್ ಇಸ್ ದ ಓವಲ್ ಲೈಕ್ sound responding to human sounds, more definitely turns head, eyes seem to search for speaker, occasionally some chunkling sounds. ಮಗು ಆಗ ಯಾರಾದರೂ ಮಾತಾಡಿದ್ರೆ ಕೂ ಅಂತ ತಿರುಗೋದು, ಅಥವಾ ಎಲ್ಲಿ ಮಾತಾಡ್ತಾ ಇದ್ದಾರೆ ಆ ಕಡೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸೋದು, ಇದನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ನಿಧಾನಕ್ಕೆ ಮಗುನಲ್ಲಿ ಸ್ವಲ್ಪ ನಾವು ಉಚ್ಚಾರಣೆ ಆಗಿರ್ಬೋದು, ಸ್ವಲ್ಪ ತೊದಲು ನುಡಿಗಳನ್ನಾಗಿರ್ಬೋದು ಇದನ್ನು ನೋಡ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಮುಂಚೆ ಅದು ತನ್ನ ಬೇಕು ಬೇಡಗಳನ್ನ ಅದು ತಿಳಿಸ್ತಾ ಇದ್ದು ಬರೀ ಅದು ಅಳುವಿನ ಮುಖಾಂತರ. ಆದರೆ ಅದಾದಮೇಲೆ ಕೆಲವೊಂದು ಸಿಗ್ನಲ್ಸ್ ಮುಖಾಂತರ ಮಗು ತನ್ನ ಒಂದು ಅನಿಸಿಕೆಗಳನ್ನ ಹೇಳ್ತಾ ಹೋಗುತ್ತೆ. ಮುಂದಿಂದು ಬ್ಯಾಬ್ಲಿಂಗ್ ಸ್ಟೇಜ್, ತೊದಲು ನುಡಿ ಅಂತ ಹೇಳ್ತೀವಿ. ಬ್ಯಾಬ್ಲಿಂಗ್ ಇಸ್ ದ ಸೌಂಡ್ಸ್ ವಿಚ್ ಇನ್ಫ್ಯಾಂಟ್ಸ್ ಪ್ರೊಡ್ಯೂಸ್ ಆಸ್ ಕಾನ್ಸನೆಂಟ್ ಓವಲ್ಸ್ ಕಾಂಬಿನೇಷನ್ಸ್. ಈ ಒಂದು ತೊದಲು ನುಡಿ ಹೇಗೆ ಅಂತ ಹೇಳಿದ್ರೆ, ಇದು ಮಗು ಕೆಲವೊಂದು ಅಕ್ಷರಗಳನ್ನ ಬಿಟ್ಟು ಮಾತಾಡೋದು. ಇದನ್ನು ನಾವು ಬಾಲಭಾಷೆ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಬಿಟ್ಟು ಮಾತಾಡೋದಾಗಿರ್ಬೋದು, ಅಥವಾ ಲೆಟ್ಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪದ ಹೇಳ್ತಾ ಇದೆ ಅಂತ ಅಂದ್ಕೊಳ್ಳಿ, ಆ ಪದದಲ್ಲಿ ಮಧ್ಯದ ಒಂದು ಅಕ್ಷರನೇ ಬಿಟ್ಬಿಟ್ಟು ಮಾತಾಡೋದು. ಇದನ್ನೆಲ್ಲ ನಾವು ನೋಡ್ಬೋದು. ಇದರ ಜೊತೆಗೆ
The sounds which are produced by the infants, but not all the speech sounds are same in language of the word such as ಮಮ್ಮ ಡಡ್ಡ ಬಬ್ಬ ಈ ರೀತಿ. ಅಂದರೆ ಅಲ್ಲಿ ಮಗುಗೆ ಮಾತಾಡೋದಕ್ಕೆ ಬರ್ತಾ ಇಲ್ಲ. ಈ ತೊದಲು ನುಡಿನಲ್ಲಿ ಹೇಗೆ ಅಂತ ಹೇಳಿದ್ರೆ ಮಗು ಪೂರ್ತಿಯಾಗಿ ಮಾತಾಡೋಲ್ಲ. ಜಸ್ಟ್ ಇವಾಗ ಮಮ್ಮಮ್ಮ ಅಂತ ಹೇಳೋದು ಅಥವಾ ಡಡ್ಡ ಅಂತ ಹೇಳೋದು. ಮೇನಾಗಿ ಮಾತಾಡಲು ಅವಶ್ಯಕವಾದ ಅಂಗಗಳ ಮಾಂಸಖಂಡಗಳು ಪಕ್ವವಾಗಿ ಬೆಳೆದಿರೋದಿಲ್ಲ. ಮತ್ತು ಮಾತಾಡೋದಕ್ಕೆ ಹೋದಾಗ ಕೆಲವು ಸ್ಫೋಟಕ ಶಬ್ದಗಳು ಡಬ್ ಅಂತ ಈಚೆ ಬರುತ್ತೆ. ಇದನ್ನು ನಾವು ತೊದಲು ನುಡಿ ಅಂತ ಹೇಳ್ತಾ ಹೋಗ್ತೀವಿ. ಇದು 6 ತಿಂಗಳು ತುಂಬುವ ವೇಳೆಗೆ ಮಗು ಸ್ವರಗಳನ್ನು ಮತ್ತು ವ್ಯಂಜನಗಳನ್ನು ಕೂಡಿಸಿ ತೊದಲು ನುಡಿಗಳನ್ನ ಮಾತಾಡ್ತಾ ಹೋಗುತ್ತೆ. ಹೋಲೋ ಫ್ರೇಸ್ ಆರ್ ಒನ್ ವರ್ಡ್ ಸೆಂಟೆನ್ಸ್ ಸ್ಟೇಜ್. ಹೋಲೋ ಫ್ರೇಸ್ ಅಥವಾ ಒಂದು ಪದ, ಮೊದಲ ಪದ ಅಂತ ನಾವು ಹೇಳ್ಬೋದು. ಅಥವಾ ಒನ್ ವರ್ಡ್ ಅಂತ ಹೇಳಿದ್ರೆ ಒಂದೇ ವರ್ಡಿಂದ ಮಗು ತನ್ನ ಬೇಕು ಬೇಡಗಳನ್ನ ಹೇಳ್ತಾ ಹೋಗುತ್ತೆ ಅಂತ ಅರ್ಥ. ಹೋಲೋ ಈಸ್ ಕಂಪ್ಲೀಟ್ ಆರ್ ಅನ್ಡಿವೈಡೆಡ್ ಪ್ಲಸ್ ಫ್ರೇಸ್ or sentence. So holophrastic is the children's first signal word which represent to a sentence. Children using one word to express particular emotional state. For example, the child may say Jew for the word juice and use this sound when referring to a bottle. The child usually reaches this phase between the age of 10 and 13 months. Although the child tends to utter a single word at a time, its meaning is also supplemented by the context in which it takes place as well as the non-verbal cues. ನಾವಿಲ್ಲಿ ನೋಡ್ಬೋದು, ಮಗು ಮೊದಲ ಪದನ ಮಾತ್ರ ಹೇಳುತ್ತೆ. ಅದೊಂಥರ ಇವಾಗ ಜ್ಯೂಸ್ ಅಂತ ಹೇಳಿದ್ರೆ ಬರೀ ಜೂ ಅಂತ ಹೇಳುತ್ತೆ. ಜೂ ಇಂದಲೇ ಅರ್ಥ ಮಾಡ್ಕೊಬೇಕು ಮಗು ಏನೋ ಕೇಳ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಬಾಟಲ್ನ ಕೇಳುವಾಗ ಜೂ ಅಂತ ಕೇಳ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಇದು ಮೊದಲ ಅಕ್ಷರಗಳನ್ನ ಮಾತ್ರ ಉಪಯೋಗಿಸಿ ತನ್ನ ಬೇಕು ಬೇಡಗಳನ್ನ ಹೇಳೋದನ್ನು ನಾವು ಹೋಲೋ ಫ್ರೇಸ್ ಅಂತ ಕರಿತಾ ಹೋಗ್ತೀವಿ. Although the child tends to utter a single word at a time, its meaning is also supplemented by the context in which it takes place as well as the non-verbal cues. ಇದರ ಮುಖಾಂತರ ಮಗು ನಾನ್-ವರ್ಬಲ್ ಕ್ಯೂಸ್ ಮುಖಾಂತರ, ಸನ್ನೆಗಳ ಮುಖಾಂತರನೂ ಕೂಡ ಅದು ಕೇಳ್ತಾ ಇರುತ್ತೆ. ಇವಾಗ ಬಾಟಲ್ನ ತೋರಿಸಿ ಮಗು ಜೂ ಅಂತ ಹೇಳ್ತಾ ಇರ್ಬೋದು. ಸೊ ಇದ್ರ ಮುಖಾಂತರ ತಾಯಿಗೆ ಅರ್ಥ ಆಗುತ್ತೆ ಮಗು ಏನು ಹೇಳ್ತಾ ಇದೆ ಅಂತಲೂ ಕೂಡ ನಮಗೆ ಗೊತ್ತಾಗುತ್ತೆ. The 2-word sentence stage. By 18 months, the child reaches this stage. His or her sentences now usually comprises a noun or a verb plus a modifier. This enables the child to formulate a sentence which may be either declarative, negative, imperative or interrogative. Example of such sentences are doggy big, wear ball, not egg, more sugar. ನಾವಿಲ್ಲಿ ನೋಡ್ಬೋದು, ಈ ಒಂದು ವರ್ಡ್ ಆದಮೇಲೆ 2 ವರ್ಡ್ ಶುರು ಆಗುತ್ತೆ. ಬರೀ 2 ಪದ ಹೇಳುತ್ತೆ ಅಷ್ಟೇ ಮಗು. ಅಂದರೆ ಈಗ ನೋಡಿ, ದೊಡ್ಡ ನಾಯಿ ಅಂತ ಹೇಳೋದಕ್ಕೆ ಡಾಗಿ ಈಸ್ ಬಿಗ್ ಅಂತ ಹೇಳ್ತಾಯಿಲ್ಲ, ಡಾಗಿ ಬಿಗ್ ಅಷ್ಟೇ. ವೇರ್ ಇಸ್ ದ ಬಾಲ್ ಅಂತ ಕೇಳ್ತಲ್ಲ ಮಗು, ಬಾಲ್ ಎಲ್ಲಿ ಅಂತ ಕೇಳ್ತಿಲ್ಲ, ಬಾಲ್ ಅಷ್ಟೇ. ವೇರ್ ಬಾಲ್ ಅಷ್ಟೇ. ನಾಟ್ ಎಗ್, ನನಗೆ ಮೊಟ್ಟೆ ಬೇಡ ಅಂತ ಹೇಳೋದನ್ನು ಐ ಡೋಂಟ್ ವಾಂಟ್ ಎಗ್ ಅಂತ ಹೇಳೋದನ್ನು ನಾಟ್ ಎಗ್ ಅಂತ ಹೇಳ್ತಾ ಇದೆ. ನನಗೆ ಇನ್ನೂ ಒಂದಷ್ಟು ಸಕ್ಕರೆ ಹಾಕು ಅನ್ನೋದನ್ನು ಮೋರ್ ಶುಗರ್ ಅಂತ ಹೇಳ್ತಾ ಇದೆ. ಅಂದರೆ ಪುಟ್ ಮೋರ್ ಶುಗರ್ ಅನ್ನೋದು ಬದಲು ಮೋರ್ ಶುಗರ್ ಅಂತ ಹೇಳ್ತಾ ಇದೆ. ಅಂದರೆ ಮಗು ಆದಷ್ಟು ಸಿಂಪಲ್ಲಾಗಿ ತನ್ನ ಬೇಕು ಬೇಡಗಳನ್ನ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜ್ನಲ್ಲಿ ಅದರ ಜೊತೆಗೆ ನಾವು ನಾನ್ ವರ್ಬಲ್ ಕಮ್ಯುನಿಕೇಷನ್ನು ಕೂಡ ನೋಡ್ತೀವಿ. ಮಲ್ಟಿಪಲ್ ವರ್ಡ್ ಸೆಂಟೆನ್ಸ್ ಆರ್ ಟೆಲಿಗ್ರಾಫಿಕ್ ಸ್ಟೇಜ್. ನಾವು ಹಲವಾರು ಪದಗಳನ್ನ ಯೂಸ್ ಮಾಡಿ ಹೇಳುವಂತಹ ಸೆಂಟೆನ್ಸ್ ವಾಕ್ಯನ ನಾವು ನೋಡ್ತೀವಿ. ಅದನ್ನು ನಾವು ಟೆಲಿಗ್ರಾಫಿಕ್ ಸ್ಟೇಜ್ ಅಂತಲೂ ಕೂಡ ಕರಿತೀವಿ. ಇದು 24-30 ತಿಂಗಳಲ್ಲಿ ಆಗುತ್ತೆ. ಟೆಲಿಗ್ರಾಫಿಕ್ ಇಸ್ ಮಿಯರ್ಲಿ ಅ ಡಿಸ್ಕ್ರಿಪ್ಟಿವ್ ಟರ್ಮ್ ಬಿಕಾಸ್ ದ ಚೈಲ್ಡ್ ಡಸ್ ನಾಟ್ ಡೆಲಿಬರೇಟ್ಲಿ ಲೀವ್ ಔಟ್ ದ ನಾನ್ ಕಂಟೆಂಟ್ ವರ್ಡ್ಸ್ ಆಸ್ ಡಸ್ ಆನ್ ಅಡಲ್ಟ್ ಸೆಂಡಿಂಗ್ ಅ ಟೆಲಿಗ್ರಾಮ್. ವೆನ್ ದ ಚೈಲ್ಡ್ begins to produce utterance that are longer than 2 words, these utterance appear to be sentence like. ನಾವಿಲ್ಲಿ ನೋಡ್ಬೋದು, ಈಗ ಮುಂಚೆ ಈ ಟೆಲಿಗ್ರಾಮ್ನಲ್ಲೆಲ್ಲ ನಾವು ನೋಡ್ತಾ ಇದ್ವಿ, ಒಂದು ಸೆಂಟೆನ್ಸ್ ಅಷ್ಟೇ, ಸ್ಟಾರ್ಟ್ ಇಮಿಡಿಯೇಟ್ಲಿ ಈ ರೀತಿ. ಅಂದರೆ ಅಲ್ಲಿ ಏನೋ ನಮ್ಗೆ ಅರ್ಥ ಆಗುತ್ತೆ ಆ ಒಂದು ಸೆಂಟೆನ್ಸಿಂದ. ನಾನೇನೋ ಒಂದು ಕಾರ್ಯ ಮಾಡಬೇಕು ಅಥವಾ ನನಗದು ಬೇಕು ಅದು ಬೇಡ ಅನ್ನೋದು. ಅಂದರೆ ಆ ಒಂದು ಸೆಂಟೆನ್ಸಿಂದ ಬೇರೆಯವ್ರು ಅರ್ಥ ಮಾಡ್ಕೊಬೋದು ಮಗು ಏನು ಹೇಳ್ತಾ ಇದೆ ಅನ್ನೋ ಅಷ್ಟು ಕೆಪಾಸಿಟಿ ಮಗುಗೆ ಬೆಳೆದಿರುತ್ತೆ. ದ ಚೈಲ್ಡ್ ರೀಚಸ್ ದ ಸ್ಟೇಜ್ ಬಿಟ್ವೀನ್ ದ ಏಜ್ ಆಫ್ ದ 2 and 2.5 year. Grammatical morphemes in the form of prefixes, suffixes are used when changing meanings or tense. Furthermore, the child can now form sentences with a subject and a predicate. Using the examples which were listed in the previous stage, the sentences would now be the following.
ನಾವು ನೋಡ್ಬೋದು ಈಗ ಕೆಲವೊಂದು ಸೆಂಟೆನ್ಸಸ್ ಇದೆ ಇಲ್ಲಿ. ಡಾಗಿ ಈಸ್ ಬಿಗ್, ಆಗಲೇ ಏನು ಹೇಳಿದ್ರು, ಡಾಗಿ ಬಿಗ್ ಅಷ್ಟೇ. ಈಗ ಈಸ್ ಬಂತು ಮಧ್ಯದಲ್ಲಿ, ಡಾಗಿ ಈಸ್ ಬಿಗ್. ಮುಂಚೆ ನಾವು ನೋಡಿದ್ವಿ ನೋಡಿ, ಇಲ್ಲಿ ಮುಂಚಿನ ಸ್ಲೈಡಲ್ಲಿ ವೇರ್ ಬಾಲ್ ಅಂತ ಮಾತ್ರ ಇದೆ ಎರಡನೇದು. ಇಲ್ಲಿ ಮಗು ವೇರ್ ಈಸ್ ಬಾಲ್ ಅಂತ ಹೇಳ್ತಾ ಇದೆ. ಅಂದರೆ ಅಲ್ಲಿ ಇನ್ನೊಂದು ಅಕ್ಷರನ, ಇನ್ನೊಂದು ಪದನ ಸೇರಿಸಿ ಮಗು ಮಾತಾಡ್ತಾ ಇದೆ ಅಂತ ಅರ್ಥ. ಸೊ ದಟ್ ಈಸ್ ನಾಟ್ ಎಗ್, ಐ ವಾಂಟ್ ಮೋರ್ ಶುಗರ್. ಅಂದರೆ ಇನ್ನೊಂದು ಸ್ವಲ್ಪ ಕಲಿತು ಮತ್ತೆ ನೆನ್ಪಿಟ್ಕೊಳ್ಳಿ, ಈ ಕಲಿಯೋದು ಇವೆಲ್ಲ ಹೇಗೆ ಬರೆಯುತ್ತೆ ಅಂದರೆ, ಮಗು ಬೆಳೀತಾ ಬೆಳೀತಾ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ, ಅದಕ್ಕೊಂದು ಅನುಭವ ಆಗ್ತಾ, ಮಗುಗೆ ಸೊಸೈಟಿ ಜೊತೆಗೆ ಬೆರೀತಾ ಮಗು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಮಗುನಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಲೇಟರ್ ಮಲ್ಟಿ ವರ್ಡ್ ಸ್ಟೇಜ್ ಅಂದರೆ ಹಲವಾರು ಪದಗಳನ್ನ ಉಪಯೋಗಿಸ್ಕೊಂಡು ಒಂದು ಸೆಂಟೆನ್ಸ್ ಮಾಡ್ತಾ ಹೋಗುತ್ತೆ. ಅಟ್ ದ ಸ್ಟೇಜ್ ಇಸ್ ಫಾಸ್ಟೆಸ್ಟ್ ಇನ್ಕ್ರೀಸ್ ಇನ್ ವೊಕ್ಯಾಬ್ಯುಲರಿ ವಿತ್ ಮೆನಿ ನ್ಯೂ ಅಡಿಷನ್ಸ್ ಎವ್ರಿ ಡೇ. ನೋ ಬ್ಯಾಬ್ಲಿಂಗ್ ಅಟ್ ಆಲ್. ಅಟರೆನ್ಸ್ ಹ್ಯಾವ್ ಕಮ್ಯುನಿಕೇಟಿವ್ ಇಂಟೆಂಟ್. ದೇರ್ ಈಸ್ ಅ ಗ್ರೇಟ್ ವೇರಿಯೇಷನ್ ಅಮೌಂಗ್ ಚಿಲ್ಡ್ರನ್. ಸೀಮ್ಸ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಸೆಡ್ ವಿತ್ ಇನ್ ಹಿಯರಿಂಗ್ ಆ್ಯಂಡ್ ಡೈರೆಕ್ಟ್ ಟು ದೆಮ್. ಇದು 30 months ಅಂತ ಹೇಳಿದ್ರೆ ಸಾಕಷ್ಟು ಮಗು ದೊಡ್ಡದಿರುತ್ತೆ. ಅದರ ಜೊತೆಗೆ ಮಗು ಕ್ಲಿಯರಾಗಿ ಮಾತಾಡುತ್ತೆ, ಬೇರೆಯವ್ರು ಹೇಳೋದನ್ನು ಕೂಡ ಚೆನ್ನಾಗಿ ಅರ್ಥೈಸ್ಕೊಳ್ಳುತ್ತೆ, ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿಕೊಂಡು ತನಗೆ ಬೇಕು ಬೇಡನ ಅದು ಸ್ಪಷ್ಟವಾಗಿ ತಿಳಿಸ್ತಾ ಬರುತ್ತೆ. ಫಸ್ಟ್ ವರ್ಡ್ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. ಈ ಫಸ್ಟ್ ವರ್ಡ್ ಅಂತ ಹೇಳೋದು ಮೊದಲ ಮಾತು ಅಥವಾ ಮೊದಲ ಪದ ಹೇಳೋದಕ್ಕೆ ಶುರು ಮಾಡಿದ್ರೆ ನಾವು ಫಸ್ಟ್ ವರ್ಡ್ ಅಂತ ಹೇಳ್ತೀವಿ. ಅದಾದಮೇಲೆ ಹಾಲೋ ಫ್ರೇಸ್ ಬರುತ್ತೆ, ಅದಾದಮೇಲೆ ಫಸ್ಟ್ ಸೆಂಟೆನ್ಸಸ್ ಬರುತ್ತೆ, ಟೆಲಿಗ್ರಾಫಿಕ್ ಸ್ಪೀಚ್ ಬರುತ್ತೆ. ಅದಾದಮೇಲೆ ಮಗು ಗ್ರಾಮರ್ನ ಎಲ್ಲಿ ಉಪಯೋಗಿಸ್ಬೇಕು ಮಾತಾಡುವಾಗ, ಎಲ್ಲಿ ಪ್ರಿಫಿಕ್ಸು, ಎಲ್ಲಿ ಸಫಿಕ್ಸು ಅಥವಾ ಈ ಶಬ್ದ ಭಂಡಾರಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಮಾತಾಡಬೇಕು ಅನ್ನೋದನ್ನು ಕಲಿಯುತ್ತೆ. Vocabulary development. Vocabulary development is a process by which people acquire words. Babbling shifts towards meaningful speech as infants grow and produces their first words around the age of 1 year. In early word learning, infants build their vocabulary slowly. By the age of 18 months, infants can typically produce about 50 words and begin to make word combinations. In order to build their vocabularies, infants must learn about the meanings that words carry. From an early age, infants use language to communicate. Caregivers and other family members use language to teach children how to act in society. In their interaction with peers, children have the opportunities to learn about unique conversational roles. Throughout their school years, children continue to build their vocabulary. In particular, children begin to learn abstract words beginning around age 3 to 5. Word learning takes place both in conversation and through reading. ನಾವಿಲ್ಲಿ ನೋಡ್ಬೋದು ಈ ಒಂದು ಶಬ್ದಕೋಶ ಅಥವಾ ಆಗಿರ್ಬೋದು, ಶಬ್ದ ಭಂಡಾರ ಆಗಿರ್ಬೋದು. ಇದೇನು ಅಂತ ಹೇಳಿದ್ರೆ ಹಲವಾರು ಪದಗಳನ್ನ ಉಪಯೋಗಿಸ್ಕೊಂಡು ಒಂದು ಪ್ಯಾರಾಗ್ರಾಫ್ನ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಗು ಮಾತಾಡುತ್ತೆ ಅಂದರೆ ಅದಕ್ಕೊಂದಷ್ಟು ತಿಂಗಳುಗಳಾಗಬೇಕು. ಅಂದರೆ ಈ ಒಂದು ಸ್ಟೇಜೆಲ್ಲ ಆಗಬೇಕು. ನಾನು ನಿಮಗೆ ಮುಂಚೆ ಹೇಳಿದ್ನಲ್ಲ, ಬ್ಯಾಬ್ಲಿಂಗ್, ತೊದಲು ನುಡಿ ಆಗಿರ್ಬೋದು, ಮೊದಲ ನುಡಿ ಆಗಿರ್ಬೋದು, ಅಳುವು ಆಗಿರ್ಬೋದು, ಇದೆಲ್ಲ ತದಾದ ನಂತರ ಮಗುವಿಗೆ ಅನುಭವಗಳು ಆದ ನಂತರ ಬ್ರೈನ್ ಡೆವಲಪ್ಮೆಂಟ್ ಆಗಿ ಮಾಂಸಖಂಡಗಳ ಬೆಳವಣಿಗೆ ಚೆನ್ನಾಗಿ ಎಲ್ಲ ಇಂದ್ರಿಯಗಳು ಚೆನ್ನಾಗಿ ಕೆಲಸ ಮಾಡುವಾಗ ಸ್ಪಷ್ಟವಾಗಿ ಮಗು ಮಾತಾಡೋದನ್ನು ಕಲಿಯುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಕನ್ಕ್ಲೂಷನ್ಗೆ ಬರೋಣ, ಸಮ್ಮರಿಗೆ. ದಿಸ್ ಯೂನಿಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ರೆಕಗ್ನೈಸಿಂಗ್ ಆಫ್ ಲ್ಯಾಂಗ್ವೇಜ್ ಇನ್ ಇನ್ಫ್ಯಾನ್ಸಿ ಸ್ಟೇಜ್. This unit provides information about the learning process of sound, stages of language development, first word, first sentence of the infant. Thank you, one and all.